ನಮಸ್ಕಾರ ದೊಡ್ಡ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಗೋಸ್ ಎಲೆಕ್ಟ್ರಿಕ್ ಬೈ ಮಾರುತಿ ಸುಜುಕಿ. ಇವತ್ತೇನು ವಿಶೇಷ ಅಂತಂದ್ರೆ ನಾವು ಬೇತೂಲಿಂದ ನಾಗ್ಪುರ ಕಡೆ ಹೊಂಟೀವಿ. ಹೋಗ್ಬೇಕಾದ್ರೆ ಜರ್ನಿಯಲ್ಲಿ ಸ್ವಲ್ಪ ಚಹಾ ಬ್ರೇಕ್ ಮಾಡ್ಬೇಕಂತ ಇಲ್ಲಿ ಒಂದು ಸಣ್ಣದು ಅಂಗಡಿ ಇತ್ತು. ಇಲ್ಲಿ ಚಹಾ ಕುಡಿದು ನಾಷ್ಟ ಮಾಡಿ ಪೋಹಾಗಿಯ ಮಹಾರಾಷ್ಟ್ರದ ಪೋಹ ಎಲ್ಲ ಭಾಳ ಜಾಸ್ತಿ ಇರ್ತೈತಿ. ಪೋಹ ತಿಂದು ಇಲ್ಲಿಂದ ನಾಗ್ಪುರಕ್ಕೆ ಹೋಗ್ಬೇಕಂತ ಕುಂತೀವಿ. ಸ್ವಲ್ಪ ಬ್ರೇಕ್ ತೊಗೊಂತೀವಿ. ಅದೇ ಮೂಮೆಂಟ್ಗೆ ನಾವು ಮುಂದೆ ಈ ಡೆಸ್ಟಿನೇಷನ್ ಟ್ರಾವೆಲ್ ಮಾಡ್ಬೇಕಾದ್ರೆ ಎಷ್ಟೋ ಸತಿ ನಮ್ಗೆ ಭಯ ಇರ್ತೈತಿ, ಎಲ್ಲಿ ಚಾರ್ಜಿಂಗ್ ಪಾಯಿಂಟ್ಸ್ ಅದಾವು ಇಲ್ಲ ಅಂತ ಫಸ್ಟ್ ಟೈಮ್ ಟ್ರಾವೆಲ್ ಮಾಡೋರಿಗೆ ಇರ್ತೈತಿ. ಬಟ್ ಅದು ಹೆಲ್ಪ್ ಮಾಡೋಕ್ಕಂತ ನಮ್ಗೊಂದು ಆ್ಯಪ್ ಮಾಡ್ಯಾರ E4Me ಅಂತ. ಅದ್ರಾಗ ನೀವು ಡೆಸ್ಟಿನೇಷನ್ ಹಾಕಿದ್ರೆ ಆ ರೂಟ್ದಾಗ ಎಷ್ಟು ಚಾರ್ಜಿಂಗ್ ಪಾಯಿಂಟ್ಸ್ ಅದಾವೆ, ಅವು ಪಾರ್ಟ್ನರ್ ಆಗಲಿ ಅಥವಾ ಬೇರೆ ಕಂಪ್ನೀಸ್ ಪಾರ್ಟ್ನರ್ಸು ಆ ರೂಟ್ನಾಗ ಬರ್ತಾವೆ. ಚಲೋ ಕಂಪ್ನೀಸ್ ಪಾರ್ಟ್ನರ್ಸು ಅದಾವೆ. ಸೊ ಅದು ಎಲ್ಲ ನಿಮ್ಗೆ ಒಂದು ಆ್ಯಪ್ ಐತಿ. ಈ ಆ್ಯಪ್ದಾಗ ನೀವೆಲ್ಲ ನೋಡ್ಬೋದು. ಇಲ್ಲಿ ಎಷ್ಟು ಕಿಲೋಮೀಟರ್ ಹತ್ರ ನಿಮ್ಗೆ ಅದು ಚಾರ್ಜಿಂಗ್ ಪಾಯಿಂಟ್ ಐತತ್ತ. ಅದು ಆದಮೇಲೆ ನೀವು ಅಡ್ವಾನ್ಸ್ ಬುಕ್ಕಿಂಗು ಮಾಡ್ಬೋದು. ಈ ಆಪ್ಷನ್ದಾಗ ನೀವು ಅಕೌಂಟ್ದಾಗ ಹೋಗಿ ನಿಮ್ಮ ಅಕೌಂಟ್ದಾಗ ಪಾಕೆಟ್ದಾಗ ವ್ಯಾಲೆಟ್ದಾಗ ಮನಿ ಇತ್ತಂದ್ರೆ ನೀವು ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ಸೀದಾ ಅಲ್ಲಿ ಹೋಗಿ ಚಾರ್ಜ್ ಮಾಡ್ಕೋಬೋದು. ಹಂಗೂ ಐತಿ. ಸೊ ಈ ಆ್ಯಪ್ ಇರೋದ್ರಿಂದ ನಮ್ಮಂಥವ್ರಿಗೆ ಫಸ್ಟ್ ಟೈಮ್ ಟ್ರಾವೆಲ್ ಮಾಡೋರಿಗೆಲ್ಲ ಭಾಳ ಹೆಲ್ಪ್ ಆಗತ್ತೈತಿ. ಸೊ ಅಂಥ ಪರಿ ಏನು ವರಿ ಮಾಡ್ಕೊಳ್ಳೋದಿಲ್ಲ, ಏನು ಆಂಗ್ಸೈಟಿ ಇಲ್ಲ. ಸೊ ಅದನ್ನು ಎಲ್ಲಿ ಐತಿ ನೆಕ್ಸ್ಟ್ ಚಾರ್ಜಿಂಗ್ ಪಾಯಿಂಟ್ ಅಂತ ಮಾರ್ಕ್ ಮಾಡ್ಕೊಂಡು ಅದ್ರ ಪ್ರಕಾರ ನಾವು ಜರ್ನಿ ಪ್ಲ್ಯಾನ್ ಮಾಡತ್ತೀವಿ. ಸೊ ಫನ್ ಐತಿ. ಸೊ ಏನು ಟೆನ್ಷನ್ ತೊಗೊಳಂಗಿಲ್ಲ, ಮಸ್ತ್ ಐತಿ. ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಗೋಸ್ ಎಲೆಕ್ಟ್ರಿಕ್ ಬೈ ಮಾರುತಿ ಸುಜುಕಿ ವಿತ್ E-Tara. ಈಗ ನಾವು ಬೇತೂಲಿಂದ ನಾಗ್ಪುರ ಕಡೆ ಹೊಂಟೀವಿ. ನಾಗ್ಪುರ ಹೋಗ್ಬೇಕಾದ್ರೆ ದಾರ್ಯಾಗ ಒಂದು ಪಾರ್ಕ್ ಐತಿ, ನ್ಯಾಷನಲ್ ಪಾರ್ಕ್ ಐತಿ, ಪೆಂಚ್ ನ್ಯಾಷನಲ್ ಪಾರ್ಕ್. ಇಲ್ಲಿ ನಾಗ್ಪುರದಾಗ ಟೈಗರ್ಸ್ ಬಗ್ಗೆ ಭಾಳ ಕೇಳಿರ್ತೀರಿ ನೀವು. ನಾನು ಕೇಳಿದ್ದೆ, ಸಿಕ್ಕಾಪಟ್ಟಿ ಮೊದಲು ಕೇಳಿದ್ದೆ. ಫಸ್ಟ್ ಟೈಮ್ ನೋಡ್ಬೇಕಂತ ಬಂದೀವಿ ಇಲ್ಲಿ. ಸೊ ಇದು ಸ್ಪೆಷಲಿ ಟೈಗರ್ಸ್ ರಿಸರ್ವ್ ಮಾಡಿರ್ತಾರೆ ಇಲ್ಲಿ. ಸೊ ಇದಕ್ಕೆ ಏನಂತಾರೆ ಅಂದ್ರೆ ಟೈಗರ್ ಕ್ಯಾಪಿಟಲ್ ಆಫ್ ಇಂಡಿಯಾನು ಅಂತಾರೆ. ಸೊ ನೀವು ಕೇಳಿರ್ತೀರಿ ಸಿಕ್ಕಾಪಟ್ಟೆ. ಈಗ ನಾವು ಒಳಗೆ ಹೋಗೋಕ್ಕೆ ಟೈಮ್ ಇಲ್ಲ ನಮಗೆ. ಸೊ ಮುಂದೆ ಕನ್ಯಾಕುಮಾರಿ ತನಕ ಜರ್ನಿ ಐತಿ. ಮುಂದೆ ಜರ್ನಿ ಕಂಟಿನ್ಯೂ ಮಾಡಬೇಕು. ಹಾಗಾಗಿ ಸ್ವಲ್ಪ ಹೊರಗಿಂದನೂ ನೋಡ್ಕೊಂಡು ಹೋಗೋಣಂತ ಬಂದ್ವಿ. ಇಲ್ಲಿಂದ ಮುಂದೆ ಜರ್ನಿ ಕಂಟಿನ್ಯೂ ಮಾಡಬೇಕು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಪಿಸೋಡ್ದಾಗ. ಬಾಯ್. ನಾವೀಗ ನಾಗ್ಪುರ ಬಂದು ರೀಚ್ ಆಗೀವಿ. ಸೊ ನಾಗ್ಪುರದಾಗೆಲ್ಲ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡತ್ತೀವಿ. ಈಗ ಫಸ್ಟ್ ನಾವು ಇಲ್ಲಿ ಬಂದೀವಿ ಹುತಾಳ ಲೇಕ್. ಇಲ್ಲೆಲ್ಲ ವೈಬ್ಸ್ ಎಲ್ಲ ಮಸ್ತ್ ಐತಿ. ಸ್ಟ್ರೀಟ್ ಫುಡ್ಸ್ ಅದಾವೆ ಸಿಕ್ಕಾಪಟ್ಟಿ. ನೀವು ಸ್ಟ್ರೀಟ್ ಫುಡ್ಸ್ ಎಕ್ಸ್ಪ್ಲೋರ್ ಮಾಡ್ಬೋದು. ಮತ್ತು ಇಲ್ಲಿ ಆರಾಮಾಗಿ ಕೂತೀವಿ, ವೈಬ್ ಎಲ್ಲ ಎಂಜಾಯ್ ಮಾಡ್ಬೋದು. ಇದು ಮುಗಿದ ನಂತರ ನಾವು ಆರೆಂಜ್ ಬರ್ಫಿ ತಿನ್ನಕ್ಕೆ ಹೊಂಟಿವಿ. ನಾಗ್ಪುರದಾಗ ಆರೆಂಜ್ ಬರ್ಫಿ ಅಂದ್ರೆ ಭಾಳ ಫೇಮಸ್ ಐತಿ. ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀವಿ ಹೆಂಗೈತೆ ಅಂತ. ಆರೆಂಜ್ ಬರ್ಫಿ ತಿಂದು ಇನ್ನೊಂದು ಫೇವ್ರೆಟ್ ನನ್ನ ಡಿಶ್ ಏನಂತಂದ್ರೆ ಮಟನ್. ನಾಗ್ಪುರ ಮಟನ್ ಹೋಗಿ ತಿಂದು ಮಸ್ತಾಗಿ ಮಲ್ಕೊಂಬಿಡೋದು. ಈಗ ಅದು ಮಾಡತ್ತೀವಿ. ಸಾವ್ಜಿ ಮಟನ್ ಅಂತ ಭಾಳ ಫೇಮಸ್ ಐತಿ ನಾಗ್ಪುರದಾಗ. ಸೊ ಸೀದಾ ಅಲ್ಲಿ ಸಾವ್ಜಿ ಮಟನ್ಗೆ ಹೋಗ್ತೀವಿ ಆರೆಂಜ್ ಬರ್ಫಿ ತಿಂದ. ಸೊ ನೋಡೋಣ ಹೆಂಗೈತಿ ಟೇಸ್ಟ್ ಅಂತ ಮತ್ತು ನಿಮಗೆ ಹೇಳ್ತೀನಿ ಅಲ್ಲಿ ಹೋದ್ಮೇಲೆ. ಸೊ ಮತ್ತೆ ಸಿಗೋಣ ಅಂತ. ಬಾಯ್. दादा बताइए कब से बना रहे हैं आप ऑरेंज बर्फी? सर ये हमारे 70 साल से बना रहे हैं. 17 ईयर ओल्ड हमारा बेकरी है. और हम इसको प्योर खोआ और ऑरेंज पल्प से बनाते हैं सर. अच्छा. इसमें किसी प्रकार का एसेंस नहीं है, किसी प्रकार का फ्लेवर नहीं है. जैसे बाहर मार्केट में आप लेते हैं तो वो चीज़ आपको एसेंस और फ्लेवर डाल के खोए में वो चीज़ आपको दी जाती है, लेकिन वो रियल नहीं है. अच्छा. रियल ये चीज़ है जो हमारे यहाँ की जो नागपुरी संतरा बर्फी बोल सकते हैं, जो रियल ऑरेंज पल्प से बनी हुई. ನಮಸ್ಕಾರ ದೊಡ್ಡ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಗೋಸ್ ಎಲೆಕ್ಟ್ರಿಕ್ ಬೈ ಮಾರುತಿ ಸುಜುಕಿ ವಿತ್ E-Tara. ಈಗ ನಾವು ಹೇಳ್ದಂಗೆ ಇಲ್ಲಿ ಆರೆಂಜ್ ಬರ್ಫಿ ತಿನ್ನಕ್ಕೆ ಬಂದಿವಿ. ತಿಂದ್ವಿ, ಒಂದೆರಡು ಪೀಸ್ ತಿಂದ್ವಿ. ಮಸ್ತ್ ಇತ್ತು, ಟೇಸ್ಟಿ ಇತ್ತು. ಆ್ಯಕ್ಚುಲಿ ಅವ್ರು ಏನಂತಂದ್ರೆ ಒರಿಜಿನಲ್ ಆರೆಂಜ್ ಇರ್ತದಲ್ಲ, ಆ ಆರೆಂಜಿಂದ ಪಲ್ಪ್ ತೆಗೆದು ಮಾಡಿರ್ತಾರೆ. ಸೊ ಟೇಸ್ಟಿ ಇತ್ತು. ಇತ್ತಿಂದ ನೆಕ್ಸ್ಟ್ ನಾವು ನಾಗ್ಪುರದ ಸಾವ್ಜಿ ಮಟನ್ ತಿನ್ನಕ್ಕೆ ಹೊಂಟಿವಿ. ಮಟನ್ ನನ್ನ ಫೇವ್ರೇಟ್ ಫುಡ್.
ಸೊ ಎಕ್ಸೈಟೆಡ್ ಇದ್ದೀನಿ, ಹೆಂಗೈತೆ ನೋಡ್ಬೇಕು, ಟೆಸ್ಟ್ ಮಾಡೋಣ ಅಂತ. ಸೊ ಅಲ್ಲಿ ಹೋದ್ಮೇಲೆ ಟೆಸ್ಟ್ ಮಾಡಿ ಮತ್ತೆ ಹೇಳ್ತೀನಿ. ನಮ್ಮ ಜರ್ನಿ ನಿಮ್ಗೆ ಇನ್ನೊಂದು ಸತಿ ನೆನಪು ಮಾಡ್ಬೇಕಂತಂದ್ರೆ ದಿಲ್ಲಿದಿಂದ ಸ್ಟಾರ್ಟ್ ಮಾಡಿದ್ವಿ, ಆಮೇಲೆ ಗ್ವಾಲಿಯರ್ ಬಂದ್ವಿ, ಗ್ವಾಲಿಯರೆಲ್ಲ ಕೆಲವೊಂದು ಸ್ಪಾಟ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಆಮೇಲೆ ಭೂಪಾಲ್ಗೆ ಬಂದ್ವಿ, ಭೂಪಾಲಿಂದ ಕೆಲವು ಜಾಗಗಳು ಎಕ್ಸ್ಪ್ಲೋರ್ ಮಾಡಿದ್ವಿ. ಈಗ ನೆಕ್ಸ್ಟ್ ಬಂದೀವಿ ನಾವು ನಾಗ್ಪುರದಾಗ ಕೆಲವೊಂದು ಸ್ಪಾಟ್ಸ್ಗಳು ಇವಾಗ ನೋಡ್ಕೊಂಡು ಬಂದೀವಿ. ಈಗ ಬಂದೀವಿ ಸಾವ್ಜಿ ಹೋಟೆಲ್ ಹತ್ರ ಒಂದು ಮಟನ್ ತಿಂದ್ವಿ. ಆ್ಯಕ್ಚುಲಿ ನಾನು ಮಟನ್ ಥಾಲಿ ಆರ್ಡರ್ ಮಾಡಿದ್ದೆ, ಸಾವ್ಜಿ ಮಟನ್ ಥಾಲಿ ಸ್ಪೈಸಿ ಇತ್ತು. ನಾನೇ ಹೇಳಿದ್ದೆ ಸ್ಪೈಸಿ ಮಾಡಿರಿ ಅಂತ, ಮಸ್ತ್ ಇತ್ತು ಊಟ. ಅದ್ರ ಜೊತೆ ಭಾಕ್ರಿನೂ ತಿಂದೆ, ಚೆನ್ನಾಗಿತ್ತು. ಟೇಸ್ಟ್ ಎಲ್ಲ ನಾಗ್ಪುರದಾಗ ಫೇಮಸ್ ಐತಿದ್ದು. ಸೊ ಯಾವಾಗಾರ ಬಂದ್ರೆ ನೀವು ಎಕ್ಸ್ಪ್ಲೋರ್ ಮಾಡಿರಿಲ್ಲ. ಈಗ ಸ್ವಲ್ಪ ಲೇಟ್ ಆಗೈತಿ, ಈಗ ಹೋಗಿ ಇನ್ನೂ ಭಾಳ ಎಕ್ಸ್ಪ್ಲೋರ್ ಮಾಡೋದೈತಿ ನಮ್ಗೆ ನಾಗ್ಪುರದಾಗ. ಬಟ್ ಈಗ ನಮ್ಮ ಟೈಮ್ ಇಲ್ಲ, ಹೋಗಿ ಮಲ್ಕೊಳ್ಳೋದೈತಿ. ಬೆಳಗ್ಗೆ ಅದು ನಾಳೆ ಮತ್ತು ಮಾರ್ನಿಂಗ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ ನಾಗ್ಪುರ ಸಿಟಿನ. ಸೊ ಅಲ್ಲಿಂದ ಮುಂದೆ ಜರ್ನಿ ಕಂಟಿನ್ಯೂ ಮಾಡ್ತೀವಿ. ಸಿಗೋಣ ಮಾತು.